ಎಲ್ಲರಿಗೂ GS ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ದಿನ 6ನೇ ತರಗತಿ ಗಣಿತ ಪ್ರಕಾಶ ಪುಸ್ತಕದಲ್ಲಿರುವ 3ನೇ ಪಾಠ ಸಂಖ್ಯಾ ಆಟವನ್ನು ನೋಡೋಣ. ಈ ಪಾಠದಲ್ಲಿ ಬರುವ ಸಂದರ್ಭವೇನೆಂದರೆ, ಸಂಖ್ಯೆಗಳನ್ನು ನಾವು ಯಾವ್ಯಾವ ಸಂದರ್ಭದಲ್ಲಿ ಬಳಸುತ್ತೇವೆ ದೈನಂದಿನ ಜೀವನದಲ್ಲಿ ಎಂಬುದನ್ನು ಈ ಪುಟದಲ್ಲಿ ನೀಡಿದ್ದಾರೆ. ಸಂಖ್ಯೆಗಳನ್ನು ಬಳಸುವ ವಿವಿಧ ಸಂದರ್ಭಗಳ ಬಗ್ಗೆ ಯೋಚಿಸಿ. ಸಂಖ್ಯೆಗಳನ್ನು ಬಳಸುವ ಯಾವುದಾದರೂ 5 ವಿಭಿನ್ನ ಸಂದರ್ಭಗಳನ್ನು ಪಟ್ಟಿ ಮಾಡಿ. ನಿಮ್ಮ ಸಹಪಾಠಿಗಳು ಪಟ್ಟಿ ಮಾಡಿರುವುದನ್ನು ಗಮನಿಸಿ ಇವುಗಳನ್ನು ಹಂಚಿಕೊಳ್ಳಿ ಮತ್ತು ಚರ್ಚಿಸಿರಿ. ಅಂದರೆ ಇಲ್ಲಿ ನಾವು ಸಂಖ್ಯೆಗಳನ್ನು ಯಾವ ಯಾವ ಸಂದರ್ಭಗಳಲ್ಲಿ ಬಳಸುತ್ತೇವೆ ಎಂಬುದನ್ನು ಇಲ್ಲಿ ನೋಡೋಣ. ಸಂಖ್ಯೆಗಳನ್ನು ದಿನಾಂಕ ಬರೆಯಲು ಬಳಸುವ ಸಂಖ್ಯೆಗಳು, ದೂರವಾಣಿ ಸಂಖ್ಯೆಗಳು, ಮೊಬೈಲ್ನಲ್ಲಿ ಬಳಸುವ ಸಂಖ್ಯೆಗಳು, ಗಣಿತದ ಸಮಸ್ಯೆಗಳನ್ನು ಪರಿಹರಿಸುವ ಸಂಖ್ಯೆಗಳು, ಬ್ಯಾಂಕ್ ಸಂಖ್ಯೆಗಳು, ರಶೀದಿ ಪಟ್ಟಿಯ ಸಂಖ್ಯೆಗಳು, ತೂಕದ ಮಷೀನಿನ ಸಂಖ್ಯೆಗಳು, ಮಾಪಕ ಪಟ್ಟಿಯ ಸಂಖ್ಯೆಗಳು, ಕೋಡ್ ಸಂಖ್ಯೆಗಳು, ಆಧಾರ್ ಸಂಖ್ಯೆಗಳು ಇತ್ಯಾದಿ ರೀತಿಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಂಖ್ಯೆಗಳನ್ನು ಬಳಸುತ್ತೇವೆ. ಅದೇ ರೀತಿ ಮುಂದುವರೆದು 3.1 ಸಂಖ್ಯೆಗಳು ವಸ್ತುಗಳ ಬಗ್ಗೆ ಹೇಳುತ್ತವೆ. ಒಂದು ಉದ್ಯಾನವನದಲ್ಲಿ ಕೆಲವು ಮಕ್ಕಳು ಒಂದು ಸಾಲಿನಲ್ಲಿ ನಿಂತಿದ್ದಾರೆ. ಪ್ರತಿಯೊಬ್ಬರು ಒಂದು ಸಂಖ್ಯೆಯನ್ನು ಹೇಳುತ್ತಾರೆ. ಒಂದೊಂದು ಮಗು ಒಂದೊಂದು ಸಂಖ್ಯೆಯನ್ನು ಹೇಳುತ್ತಾ ಹೋಗುತ್ತದೆ. 0, 2, 1, 1, 0, 2, 1, 0 ಎಂದು ಹೇಳುತ್ತವೆ. ಮಕ್ಕಳು ಹೇಳಿದ ಈ ಸಂಖ್ಯೆಗಳ ಅರ್ಥ ಏನು ಎಂದು ಯೋಚಿಸಿ. ಈಗ ಮಕ್ಕಳು ತಮ್ಮಲ್ಲೇ ಮರುಹೊಂದಾಣಿಕೆ ಮಾಡಿಕೊಂಡು ಪುನಃ ತಮ್ಮ ಸ್ಥಾನದಿಂದ ಮತ್ತೊಂದು ಸಂಖ್ಯೆಯನ್ನು ಹೇಳುತ್ತಾರೆ. ಇದೇ ಮಕ್ಕಳು ಮತ್ತೆ ಮರುಹೊಂದಾಣಿಕೆ ಮಾಡಿಕೊಂಡು ಮತ್ತೆ ಸಂಖ್ಯೆಯನ್ನು ಹೇಳುತ್ತಾ ಹೋಗುತ್ತಾರೆ. ಅದು ಯಾವ ರೀತಿ ಎಂದರೆ, ನೀವು ಈ ಸಂಖ್ಯೆಗಳು ಏನನ್ನು ಪ್ರತಿನಿಧಿಸುತ್ತವೆ ಎಂಬುದನ್ನು ಗುರುತಿಸಬಲ್ಲಿರಾ? ಮಕ್ಕಳೇ, ಇಲ್ಲಿ ನೋಡಿ. ಒಂದು ಮಗು ತನಗಿಂತ ಎತ್ತರವಿರೋ ಒಂದೇ ಮಗು ಮುಂದೆ ನಿಂತಿದ್ದರೆ 1 ಎಂದು ಹೇಳುತ್ತದೆ. ಅಂದರೆ ಇಲ್ಲಿ 1 ಎಂದು ಹೇಳಬೇಕೆಂದರೆ ಆ ಮಗುವಿನ ಮುಂದೆ ಸ್ವಲ್ಪ ಎತ್ತರವಾಗಿರುವ ಮಗು ಇದ್ದರೆ ಆ ಪಕ್ಕದಲ್ಲಿರುವ ಮಗು 1 ಎಂದು ಹೇಳುತ್ತದೆ. ಒಂದು ಮಗು ತನ್ನ ಅಕ್ಕಪಕ್ಕ ನಿಂತಿರುವ 2 ಮಕ್ಕಳು ಎತ್ತರವಾಗಿದ್ದರೆ 2 ಎಂದು ಹೇಳುತ್ತದೆ. 2 ಹೇಳಬೇಕೆಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿರುವ 2 ಮಕ್ಕಳ ಎತ್ತರ ಆ ಮಗುವಿನ ಎತ್ತರಕ್ಕಿಂತ ಸ್ವಲ್ಪ ಎತ್ತರವಾಗಿರಬೇಕು ಮತ್ತು ನಡುವಿನ ಮಗು ಸ್ವಲ್ಪ ಗಿಡ್ಡವಾಗಿರಬೇಕು. ಒಂದು ಮಗು ತನ್ನ ಅಕ್ಕಪಕ್ಕ ನಿಂತಿರುವ ಮಕ್ಕಳಲ್ಲಿ ಯಾರೂ ಎತ್ತರವಾಗಿಲ್ಲದಿದ್ದರೆ 0 ಎಂದು ಹೇಳುತ್ತದೆ. ಇಲ್ಲಿ 0 ಎನ್ನುವ ಮಕ್ಕಳನ್ನು ನೀವು ಗಮನಿಸಿರಿ. 0 ಎಂದು ಹೇಳಬೇಕೆಂದರೆ ಆ ಮಕ್ಕಳು 1 ಮತ್ತು 2 ಎನ್ನುವ ಮಕ್ಕಳಿಗಿಂತ ಸ್ವಲ್ಪ ಎತ್ತರವಾಗಿದ್ದರೆ ಆ ಮಕ್ಕಳು 0 ಎಂದು ಹೇಳುತ್ತವೆ. ಮಗು ತನಗಿಂತ ಎತ್ತರವಾಗಿರುವ ಅಕ್ಕಪಕ್ಕದ ಮಕ್ಕಳ ಸಂಖ್ಯೆಯನ್ನು ಹೇಳುತ್ತದೆ. ಅಂದರೆ ಇಲ್ಲಿ 1, 2 ಎಂದು ಹೇಳಬೇಕೆಂದರೆ ತನಗಿಂತ ಪಕ್ಕದಲ್ಲಿರುವ ಮಗು ಸ್ವಲ್ಪ ಎತ್ತರವಾಗಿರಬೇಕು. 2 ಎಂದು ಹೇಳಬೇಕೆಂದರೆ ತನ್ನ ಅಕ್ಕಪಕ್ಕದಲ್ಲಿರುವ ಮಕ್ಕಳಿಗಿಂತ ನಡುವಿನ ಮಗು ಚಿಕ್ಕದಾಗಿರಬೇಕು ಎಂದು ಇದರ ಅರ್ಥ. ಈಗ ನಾವು ಮುಂದಿನ ಪ್ರಶ್ನೆಗಳ ಬಗ್ಗೆ ಉತ್ತರಿಸಲು ಚರ್ಚಿಸೋಣ. ಮಕ್ಕಳು ತಮ್ಮಲ್ಲೇ ಮರುಹೊಂದಾಣಿಕೆ ಮಾಡಿಕೊಂಡು ಕೊನೆಯಲ್ಲಿ ನಿಂತಿರುವ ಮಕ್ಕಳು 2 ಎಂದು ಹೇಳಬಹುದೇ? ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, 2 ಎಂದು ಹೇಳಬೇಕೆಂದರೆ ಅದರ ಅಕ್ಕಪಕ್ಕದಲ್ಲಿರುವ ಮಕ್ಕಳು ಆ ಮಗುವಿಗಿಂತ ಸ್ವಲ್ಪ ಎತ್ತರವಾಗಿರಬೇಕು. ಅಂದಾಗ ಆ ಮಗು 2 ಎಂದು ಹೇಳಲು ಸಾಧ್ಯ. ಆದರೆ ಇಲ್ಲಿ 2 ಎಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲ ಮಕ್ಕಳನ್ನು ಅಕ್ಕಪಕ್ಕ ನಿಲ್ಲಿಸಿದಾಗ ಇಲ್ಲಿ ಬರುವ ಕೊನೆಯ ಮಗು ಪಕ್ಕದಲ್ಲಿರುವ ಮಗುವನ್ನು ನೋಡಿ 1 ಎಂದು ಹೇಳುತ್ತದೆ. ಏಕೆಂದರೆ ಪಕ್ಕದಲ್ಲಿ ಇನ್ನೊಂದು ಮಗುವಿಲ್ಲ. ಇದೇ ಕೊನೆಯ ಮಗು ಆಗಿರೋದರಿಂದ 2 ಎಂದು ಹೇಳಲು ಸಾಧ್ಯವಿಲ್ಲ. ಎಲ್ಲ ಮಕ್ಕಳು ಕೇವಲ 0 ಎಂದು ಹೇಳುವಂತೆ ಎಲ್ಲ ಮಕ್ಕಳನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಬಹುದೇ? 0 ಎಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಮಕ್ಕಳ ಎತ್ತರ ಬೇರೆ ಬೇರೆ ಆಗಿರುತ್ತದೆ. ಇಲ್ಲಿ ನೋಡಿ ಮಕ್ಕಳೇ, ಎಲ್ಲ ಮಕ್ಕಳನ್ನು ಒಂದೇ ರೀತಿಯಾಗಿ ನಿಲ್ಲಿಸಿದಾಗ ಎಲ್ಲ ಮಕ್ಕಳ ಎತ್ತರ ಒಂದೇ ರೀತಿ ಆಗಿರುವುದಿಲ್ಲ. ಹಾಗಾಗಿ 0 ಎಂದು ಹೇಳಲು ಆಗುವುದಿಲ್ಲ. ಏಕೆಂದರೆ ಎಲ್ಲ ಮಕ್ಕಳ ಎತ್ತರ ಈ ಮಗುವಿನಕ್ಕಿಂತ ಈ ಮಗು ಚಿಕ್ಕದಾಗಿದೆ, ಈ ಮಗುವಿನಕ್ಕಿಂತ ಈ ಮಗು ಚಿಕ್ಕದಾಗಿದೆ.
ಈ ಮಗುವಿನಕ್ಕಿಂತ ಈ ಮಗು ಎತ್ತರವಾಗಿದೆ. ಈ ರೀತಿ ಇರುವಾಗ 0 ಎಂದು ಹೇಳಲು ಸಾಧ್ಯವಿಲ್ಲ. ಅಕ್ಕಪಕ್ಕದಲ್ಲಿ ನಿಂತಿರುವ ಇಬ್ಬರು ಮಕ್ಕಳು ಒಂದೇ ಸಂಖ್ಯೆಯನ್ನು ಹೇಳಬಹುದೇ? ಒಂದೇ ಎತ್ತರವಿರುವ ಎರಡು ಮಕ್ಕಳನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸಿದಾಗ ಒಂದೇ ಸಂಖ್ಯೆಯನ್ನು ಹೇಳಬಹುದು. ಯಾಕಿಲ್ಲ ಅಂದ್ರೆ ಯಾಕೆ ಹೇಳ್ಬೋದು ರೀ ಅಂದ್ರೆ, ಈಗ ಎರಡು ಎತ್ತರವಿರುವಂಥ ಮಕ್ಕಳನ್ನು ಅಕ್ಕಪಕ್ಕ ನಾವು ನಿಲ್ಲಿಸಿದಾಗ ಆ ಮಕ್ಕಳು 0 ಎಂದು ಹೇಳಬಹುದು. ಈ ಲೈನಿನಲ್ಲಿ ನಿಂತಿರುವ ಮಕ್ಕಳನ್ನು ನೀವು ಗಮನಿಸಿ. ಈ ಮಗು 1 ಎಂದು ಹೇಳಿದಾಗ ಈ ಮಗು 0. ಎರಡು ಮಕ್ಕಳ ಎತ್ತರ ಒಂದೇ ಇರುವಾಗ ಈ ಮಕ್ಕಳು ಒಂದೇ 0 ಎಂದು ಹೇಳಬಹುದು. ಇನ್ನು ಕ್ವಶನ್ ನಂಬರ್ 4 ನೋಡೋಣ. ಒಂದು ಗುಂಪಿನಲ್ಲಿ 5 ಮಕ್ಕಳಿದ್ದಾರೆ. ಎಲ್ಲರ ಎತ್ತರ ಬೇರೆ ಬೇರೆ ಆಗಿದೆ. ಅವರಲ್ಲಿ 4 1 ಮತ್ತು ಕೊನೆಯವರು 0 ಎಂದು ಹೇಳುವಂತೆ ನಿಲ್ಲಬಹುದೇ? ಹೌದು ಅಥವಾ ಏಕೆ ಇಲ್ಲ? 5 ಮಕ್ಕಳನ್ನು ಏರಿಕೆ ಕ್ರಮದಲ್ಲಿ ನಿಲ್ಲಿಸಿದಾಗ 4 ಮಕ್ಕಳು 1 ಮತ್ತು ಕೊನೆಯ ಮಗು 0 ಎಂದು ಹೇಳಬಹುದು. ಈ ಎಲ್ಲ ಮಕ್ಕಳನ್ನು ಏರಿಕೆ ಕ್ರಮದಲ್ಲಿ ನಿಲ್ಲಿಸಿದಾಗ ಈ ಮಗುವನ್ನು ನೋಡಿದಾಗ ಈ ಮಗು 1 ಎಂದು, ಈ ಮಗು ತನಗಿಂತ ಎತ್ತರವಾಗಿರುವ ಮಗುವನ್ನು ನೋಡಿದಾಗ 1 ಎಂದು, ಮತ್ತು ಈ ಮಗು ನೋಡಿದಾಗ ತನಗಿಂತ ಎತ್ತರವಾಗಿದೆ ಎಂದು, ಮತ್ತು ಕೊನೆಯ ಮಗು ಬಹಳ ಎತ್ತರವಿರುವುದರಿಂದ 0 ಎಂದು ಹೇಳಬಹುದು. ಈ 5 ಮಕ್ಕಳ ಗುಂಪಿಗೆ ಅನುಕ್ರಮ ಸಂಖ್ಯೆಗಳು 1 1 1 1 ಎಂದು ಸಾಧ್ಯವೇ? ಸಾಧ್ಯವಿಲ್ಲ. ಏಕೆಂದರೆ ಒಂದೇ ಸಾಲಿನಲ್ಲಿ ಎಲ್ಲ ಮಕ್ಕಳನ್ನು ನಿಲ್ಲಿಸಿದಾಗ ಕೊನೆಯ ಮಗು ಎತ್ತರವಾಗಿರುತ್ತದೆ. ಈ ಪ್ರಕಾರ ನಿಲ್ಲಿಸಿದಾಗ ಕೊನೆಯ ಮಗು ಎತ್ತರವಾಗಿರುತ್ತದೆ. ಮತ್ತು ಅದೇ ಎರಡನೇ ರೀತಿ ನಾವು ಮಕ್ಕಳನ್ನು ನಿಲ್ಲಿಸಿದಾಗ ಕೊನೆಯಲ್ಲಿ ಮಗು 0 ಎಂದು ಹೇಳುತ್ತದೆ. ಇವು ಪಕ್ಕದಲ್ಲಿರುವ ಮಕ್ಕಳು ಈ ಮಗುವನ್ನು ನೋಡಿದಾಗ ಈ ಮಗು 1 ಎಂದು, ಈ ಮಗುವನ್ನು ನೋಡಿದಾಗ ಇದು ಸ್ವಲ್ಪ ಎತ್ತರವಾಗಿರೋದ್ರಿಂದ ಇದು 1, ಮತ್ತು ಈ ಮಗುವನ್ನು ನೋಡಿ ಈ ಮಗು ಸ್ವಲ್ಪ ಎತ್ತರವಾಗಿದ್ದು 1 ಹೇಳಿ ಕೊನೆಗಿರುವ ಮಗು 0 ಎಂದು ಹೇಳುತ್ತದೆ. ಹಾಗಾಗಿ ಇದು ಸಾಧ್ಯವಿಲ್ಲ. ಅನುಕ್ರಮ ಸಂಖ್ಯೆಗಳು 0 1 2 1 0 ಸಾಧ್ಯವೇ? ಹೌದು ಅಥವಾ ಏಕೆ ಇಲ್ಲ? ಸಾಧ್ಯವಿದೆ. ಗಿಡ್ಡ ಮಗುವಿನ ಅಕ್ಕಪಕ್ಕ ಸ್ವಲ್ಪ ಎತ್ತರವಿರುವ 2 ಮಕ್ಕಳನ್ನು ನಿಲ್ಲಿಸಬೇಕು. ಮತ್ತೆ ಅವರಿಬ್ಬರ ಅಕ್ಕಪಕ್ಕ ಎತ್ತರವಿರುವ 2 ಮಕ್ಕಳನ್ನು ನಿಲ್ಲಿಸಬೇಕು. ಯಾವ ರೀತಿ ಎಂದರೆ 2 ಎನ್ನುವ ಸಂಖ್ಯೆಯ ಚಿಕ್ಕ ಮಗುವನ್ನು ನಡುವೆ ನಿಲ್ಲಿಸಿ ಅದರ ಅಕ್ಕಪಕ್ಕ ಸ್ವಲ್ಪ ಎತ್ತರವಿರುವ ಮಕ್ಕಳನ್ನು ನಿಲ್ಲಿಸಿ ಮತ್ತೆ ಅವರಿಬ್ಬರ ಅಕ್ಕಪಕ್ಕ 0 ಎಂದು ಹೇಳುವ 2 ಮಕ್ಕಳನ್ನು ನಿಲ್ಲಿಸಿದಾಗ ಅನುಕ್ರಮ ಸಂಖ್ಯೆ 0 1 2 1 0 ಎಂದು ಹೇಳಲು ಸಾಧ್ಯ. 7ನೇ ಪ್ರಶ್ನೆ. ಗರಿಷ್ಠ ಸಂಖ್ಯೆಯ ಮಕ್ಕಳು 2 ಎಂದು ಹೇಳುವಂತೆ ನೀವು 5 ಮಕ್ಕಳನ್ನು ಹೇಗೆ ಮರುಹೊಂದಿಸಿ ನಿಲ್ಲಿಸುವಿರಿ? ಇಲ್ಲಿ ನೋಡಿರಿ ಮಕ್ಕಳೇ, 5 ಮಕ್ಕಳನ್ನು ಒಂದೇ ಸಾಲಿನಲ್ಲಿ ಎತ್ತರ ಗಿಡ್ಡ ಎತ್ತರ ಗಿಡ್ಡ ಎತ್ತರ ಹೀಗೆ ನಿಲ್ಲಿಸಬೇಕು. ಇದರಿಂದ ಗರಿಷ್ಠ ಸಂಖ್ಯೆಯ ಮಕ್ಕಳು 2 ಎಂದು ಹೇಳುವರು. ಇಲ್ಲಿ ನಿಲ್ಲಿಸಿದ ಮಕ್ಕಳನ್ನು ನೀವು ಗಮನಿಸಬಹುದು. 2 ಮಕ್ಕಳ ನಡುವೆ ಚಿಕ್ಕ ಇರುವ ಮಗುವನ್ನು ನಿಲ್ಲಿಸಿದಾಗ 2 ಎಂದು ಹೇಳುವರು. ಅದೇ ರೀತಿ ಒಂದು ಎತ್ತರದ ಮಗು, ಒಂದು ಚಿಕ್ಕ ಮಗು, ಒಂದು ಎತ್ತರ, ಒಂದು ಗಿಡ್ಡ, ಒಂದು ಎತ್ತರ, ಈ ರೀತಿ ನಿಲ್ಲಿಸಿದಾಗ ನಾವು ಗರಿಷ್ಠ ಸಂಖ್ಯೆ 2 ಮಕ್ಕಳು ಎಂದು ಹೇಳಲು ಸಾಧ್ಯ.